ಸ್ನೇಹಮಯಿ ಕೃಷ್ಣ ಅವರೇ, ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಮಾತನಾಡಿದ್ರು. ಮತ್ತೆ ಕೇಳಿದೆ ನಾನು, ಜಿ ಟಿ ದೇವೇಗೌಡರು ಇತ್ತೀಚೆಗೆ ಬಹಳ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ರು ಬಸನಗೌಡ ಪಾಟೀಲ್ ಯತ್ನಾಳರು ಆರೋಪ ಮಾಡಿದಾಗ. ಜಿ ಟಿ ದೇವೇಗೌಡರ ವಿರುದ್ಧವೂ ತನಿಖೆ ಆಗಬೇಕು, ವಿಜೇಂದ್ರ ವಿರುದ್ಧವೂ ತನಿಖೆ ಆಗಬೇಕು, ಮೂಡಾ ವಿಷಯದಲ್ಲಿ ಎಷ್ಟೆಷ್ಟು ಸೈಟು ಅಲಾಟ್ ಆಗಿದ್ದಾವೆ ಅಂತ ಯತ್ನಾಳರು ಹೇಳಿದಾಗ, ನನ್ನ ಆಸ್ತಿ ವಿಷಯ ನಿನಗೇನು ಗೊತ್ತು ಅಂತ ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ರು. ಸಲ ಅದನ್ನು ಒಂದ್ಸಲ ಕೇಳಿಸ್ಕೊಳ್ಳಿರಂತೆ. ಅವರು ಅದರಾಗ ಅಪರಾಧಿ ಆಗಿದ್ದು ನಿಜ, ಆದರೆ ಅವರು ಭಾಳ ದೊಡ್ಡ ತಪ್ಪು ಮಾಡ್ಲಕತ್ತಿದ್ದು ಅದ್ರಾಗ ಯಾರ್ಯಾರು ಅದಾರು ಎಲ್ಲರನ್ನೂ ಹೊರಗೆ ಹಾಕ್ತಾಯಿಲ್ಲ. ಅದ್ರಾಗ ವಿಜೇಂದ್ರದ್ದು ಪಾಲಿದೆ ತಿಳ್ಕೊರಿ, ಜಿ ಟಿ ದೇವೇಗೌಡ ಅದಾರ, ಮಹಾನ್ ನಾಯಕರು ಅದರ ಒಳಗೆ. ಮೂಢ ಹಗರಣದಲ್ಲಿ ಯಾರೂ ಸಾಚ ಇಲ್ಲ. ಹೌದು, ನಾನು ರಾಜಕೀಯ ಪ್ರವೇಶ ಮಾಡಿದ್ಮೇಲೆ ನಾನೇನು ಸಂಪಾದನೆ ಮಾಡಿದ್ದೀನಿ ಅನ್ನೋದನ್ನು ಅವ್ರು ಕೊಡಲಿ. ಇವ್ರು ಮಾಡೋರಲ್ಲ, ಈಗ ಎಲ್ಲ ಸಮರ್ಥವಾಗಿದ್ದಾರಲ್ಲ, ಈಗ ಅವ್ರದ್ದು ಏನಿದೆ ಅನ್ನೋದನ್ನು ಚರ್ಚೆ ಕೊಡಲಿವೆ. ಸತ್ಯವಂತರಾದರೆ ಅವರು, ನಾನು ಸತ್ಯವಂತ, ನಾನು ಪಾಲ್ದಾರ ಅಲ್ಲ, ಪಾಲ್ದಾರ ಅಂತ ಸಾಬೀತು ಮಾಡಿಬಿಟ್ರೆ ಇವತ್ತೇ ರಾಜೀನಾಮೆ ಕೊಡ್ತೀನಿ. ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಬೇರೆಯವ್ರ ಜೊತೆ ಮಾತಾಡುವಂಗೆ ಅವ್ರು ನನ್ನ ಜೊತೆ ಮಾತಾಡಬಾರ್ದು. ಎಲ್ರಿಗೂ ಮಾತಾಡೋಂಗೆ ಮಾತಾಡಬೇಡಿ. ನೀ MLA ಆಗಕ್ಕೆ ಮುಂಚೆ ಏನಿತ್ತು, ಇವತ್ತು ನಿಮ್ದು ಎಷ್ಟಿದೆ ಆಸ್ತಿ, ಹೆಂಗೆ ಬಂತು ಹೇಳಿ ನೋಡೋಣ. ನಾನು ಭಾಳ ವರ್ಷ 50 ವರ್ಷ ರಾಜಕಾರಣ ಮಾಡಿದ್ದೀನಿ. ನಂದೇನಿದೆ ತೆಗೆದುಬಿಡ್ಲಿ, ಮಾಹಿತಿ ತಗೊಳ್ಳಿ. ನಾನು ಎಷ್ಟು ದುಡ್ಡು ಮಾಡಿದ್ದೀನಿ, ಯಾರ್ದು ಹೊಡೆದಿದ್ದೀನಿ, ಯಾರ್ದೋ ಲಂಚ ಹೊಡೆದಿದ್ದೀನಿ, ಯಾರ್ದೋ ಮೋಸ ಮಾಡಿದ್ದೀನಿ, ತೆಗಿಲಿ ನೋಡೋಣ, ಸಾಬೀತುಪಡಿಸ್ಬಿಡ್ಲಿ. ನಾನು ಸಾಬೀತುಪಡಿಸ್ಬಿಟ್ರೆ ಇವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.